ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಅರ್ತಿ ತಿಂದಮೇಲೆ ಟೆಕ್ಸ್ಟ್ ಮಾಡೋದು ವೇಸ್ಟ್ ಅಂತ ಹೋಗಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅವ್ರ ಅಮ್ಮ ಹಿಂಗೆ ಬಿಟ್ಟರೆ ಪ್ಯಾಂಗ್ ಜೊತೆನೇ ಮದುವೆ ಮಾಡಿ ಅಂದರು ಅಂದ. ಸೊ ಬೇಗ ಕಮಿಟ್ ಮಾಡಬೇಕು ಅಂದು ತನ್ನಿಯ ಜೊತೆ ಡೇಟ್ ಫಿಕ್ಸ್ ಮಾಡಿದ್ದೀನಿ, ಈ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೊರಡು ಅಂತಾರೆ. ಇವನಿಂದ ಏನೂ ಹೇಳೋಕ್ಕಾಗ್ತಿಲ್ಲ, ಎಷ್ಟೇ ಹೇಳಿ ನೋಡಿರ್ತಾನೆ ಆದರೆ ಕೇಳೋದೇ ಇಲ್ಲ. ಹೋಗಬೇಕು ಅಂದಿರೋದಕ್ಕೆ ಹೊರಡ್ತಾನೆ. ಆಗ ನಾನು ಕಾಲ್ ಮಾಡ್ತಾನೆ, ಲಿಂಕ್ ಮನೇಲಿ ಚಿಕ್ಕ ಪಾರ್ಟಿನ ಇಟ್ಟಿದ್ದೀವಿ, ಬರ್ತೀಯಾ ಅಂತ ಕೇಳ್ತಾರೆ. ಇಲ್ಲ ನಾನು ಬರೋಲ್ಲ, ನಿನ್ನ ತಂಗಿ ಜೊತೆ ಅಮ್ಮ ಡೇಟ್ಗೆ ಹೋಗು ಅಂದಿದ್ದಾರೆ ಅಂತ ಇದ್ದಾನೆ. ನಾನು ಹೇಳ್ತಾನೆ, ಸರಿ ನೀನು ಬರಲಿಲ್ಲ ಅಂದರೆ ಏನು, ಹೋಗು, ನಾನು ಪ್ಯಾಂಗ್ನ ಕರೆದೀವಿ, ಪ್ಯಾಂಗ್ ಬರ್ತಾಳೆ. ಏನು ಪ್ಯಾಂಗ್ ಬರ್ತಾಳ ಅಂದು ಕೇಳ್ತಾನೆ. ಹೌದು, ಪಾರ್ಟಿ ಅಂದಮೇಲೆ ಪ್ಯಾಂಗ್ ಇಲ್ಲ ಅಂದರೆ ಹೇಗೆ ಅಂತ ನಾನು ಹೇಳ್ತಾನೆ. ಪ್ಯಾಂಗ್ ಅಂತ ಹೇಳಿದೆ ಇವನಿಗೆ ಸಖತ್ ಕೋಪ ಬರುತ್ತೆ. ನೆಕ್ಸ್ಟ್ ಪಾರ್ಟಿನ ತೋರಿಸ್ತಾರೆ. ತುಂಬ ಹ್ಯಾಪಿಯಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಅವರವರ ವಿಷಯನ ಶೇರ್ ಮಾಡ್ಕೊತಾ ಹಳೆ ಕಥೆನ ಇಬ್ಬರು ಎಲ್ಲ ಮಾತಾಡ್ತಾ ಇದ್ದಾರೆ. ಪ್ಯಾಂಗ್ ಜೊತೆ ಎಲ್ಲರೂ ಹಳೆ ಕಥೆನ ಒಬ್ರೊಬ್ಬರಾಗೆ ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಡೋರ್ ಬೆಲ್ ಸೌಂಡ್ ಆಗುತ್ತೆ. ಡೋರ್ ತೆಗೆದು ನೋಡಿದ್ರೆ ಅರ್ತಿತ್ ಬಂದಿದ್ದಾನೆ. ಇವನು ನೋಡಿದ್ದೆ ಪ್ಯಾಂಗ್ ಫೇಸಲ್ಲಿರೋ ಖುಷಿಯೆಲ್ಲ ಹಾಗೆ ಆರೋಗುತ್ತೆ. ನನ್ನ ನೆಮ್ಮದಿಯನ್ನು ಹಾಳು ಮಾಡೋಕ್ಕೆ ಕೆಡ್ಸೋಕೆ ಅಂತಲೇ ಬಂದಿದ್ದಾನೆ ಅಂದ್ಕೊತಾ ಇದ್ದಾಳೆ. ಡೈರೆಕ್ಟಾಗಿ ಪ್ಯಾಂಗ್ ಪಕ್ಕದಲ್ಲೇ ಕೂತ್ಕೊತಾನೆ. ಎಲ್ಲರೂ ಸ್ವಲ್ಪ ಹೊತ್ತು ಸೈಲೆಂಟಾಗಿದ್ದಾರೆ, ಮಾತಾಡಿದೆ. ಆವಾಗ ಕೋಟ್ ಹೇಳ್ತಾನೆ, ಏನು ಪ್ಯಾಂಗ್ ಇಷ್ಟೊತ್ತು ಇಲ್ಲಿದ್ದಿದ್ದು ಪ್ಯಾಂಗ್ ಇವಾಗಿಲ್ಲ ಅಂತ ಇದ್ದಾನೆ. ಯಾಕೋ ಅರ್ತಿತ್ ಮುಖನ ಊದಿಸ್ಕೊಂಡಿದ್ಯಾ, ನೀ ಬಂದಿದ್ದೆ ಪ್ಯಾಂಗ್ ಡಲ್ ಆದ್ಲು ನೋಡು, ಸ್ವಲ್ಪ ನಗೋ, ಯಾಕೋ ಉರ್ರಂತ ಇದೆಯಾ ಅಂತ ಕೋಟ್ ಕೇಳ್ತಾನೆ. ಅರ್ತಿತ್ ಅಂತಲೇ ಎಲ್ಲರೂ ಗುರಾಯಿಸೋದು ನೋಡಿ, ನೀ ಪ್ಯಾಂಗ್ನ ಚಿಕ್ಕ ವಯಸ್ಸಲ್ಲಿ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದೆ, ನಿಮ್ಮಿಬ್ಬರ ನಡುವೆ ಅಷ್ಟು ಒಳ್ಳೆ ಬಾಂಡಿಂಗ್ ಇತ್ತು ಅಂತ ಕೋಟ್ ಹೇಳ್ತಾನೆ. ಇದನ್ನ ಕೇಳಿದೆ ಅರ್ತಿತ್ ಮತ್ತೆ ಗುರಾಯಿಸ್ತಾನೆ. ಇದನ್ನ ನಾನು ಅರ್ಥ ಮಾಡಿಕೊಂಡು ಅಲ್ಲಿಂದ ಎದ್ದು ಹೋಗ್ತಾರೆ. ನಾವು ಊಟನ ರೆಡಿ ಮಾಡ್ತೀವಿ ಅಂದು ನೆಕ್ಸ್ಟ್ ಕೋಟು ಹಾಗೆ ಮಾತಾಡ್ತಾ ನಾನು ಹೋಗ್ತೀನಿ ಅಂತ ಹೋಗ್ತಾನೆ. ಅರ್ತಿತ್ ಮತ್ತು ಪ್ಯಾಂಗ್ ಇವರು ಇಬ್ಬರೇ ಕೂತಿದ್ದಾರೆ. ಅರ್ತಿತ್ ಏನಾದರೂ ಮಾತಾಡೋಣ ಅಂದು ಪ್ಯಾಂಗ್ನ ನೋಡ್ತಾ ಇರುವಾಗ ಪ್ಯಾಂಗ್ ಇವನೆಲ್ಲಿ ಮಾತಾಡ್ತಾನೋ ಏನೋ ಅಂತ ನೋಡ್ತಾನೆ ಇರ್ತಾಳೆ. ಇವನು ಮಾತಾಡೋದ್ರೊಳ್ಳೆ ನಾವು ಈ ಜಾಗನ ಖಾಲಿ ಮಾಡೋಣ ಅಂದು ಎದ್ದೋಗ್ತಾಳೆ. ಅರ್ತಿತ್ ಹಾಗೆ ಪಟ್ ಅಂತ ಪ್ಯಾಂಗ್ ಕೈ ಹಿಡ್ದು ಎಳಿತಾನೆ. ಅವ್ನು ಎಳ್ದಿದ್ದ ಫೋರ್ಸ್ಗೆ ಪ್ಯಾಂಗ್ ಬಂದು ಅರ್ತಿತ್ ಮೇಲೆ ಬೀಳ್ತಾಳೆ. ಅರ್ತಿತ್ ಬಂದು ತುಂಬ ಪ್ರೀತಿಯಿಂದ ಪ್ಯಾಂಗ್ನ ನೋಡ್ತಾ ಇದ್ದಾನೆ. ಐಸ್ ಫುಲ್ಲಾಗಿ ಅಷ್ಟು ಲವ್ ಕಾಣ್ತಾ ಇದೆ. ಪ್ಯಾಂಗ್ ಕೇಳ್ತಾಳೆ, ನೀವೇನಕ್ಕೆ ಇಲ್ಲಿ ಬಂದಿದ್ದೀರಾ ಅಂತಿದ್ದಾಳೆ. ಅರ್ತಿತ್ ಹೇಳ್ತಾನೆ, ಇದು ನನ್ನ ಫ್ರೆಂಡ್ ಮನೆ, ಸೊ ನಾನು ಯಾವಾಗ ಬೇಕಾದರೂ ಬರ್ಬೋದು, ನೀನೇನಕ್ಕೆ ಇಲ್ಲಿಗೆ ಬಂದಿದ್ದೀಯಾ ಅಂತ ಅರ್ತಿತ್ ಕೇಳ್ತಾನೆ. ಅದಕ್ಕೆ ಪ್ಯಾಂಗ್ ಹೇಳ್ತಾಳೆ, ನಾನು ಅವರು ಇನ್ವೈಟ್ ಮಾಡಿದ್ರು ಅಂತ ಅದಕ್ಕೆ ನಾನು ಬಂದೆ, ನೀವು ಬರೋದಿಲ್ಲ ಅಂದಮೇಲೆ ನಾನು ಬಂದೆ ಅಂತಾಳೆ. ಇದನ್ನ ಕೇಳಿದ ಅರ್ತಿತ್ಗೆ ಸಖತ್ ಟೆನ್ಷನ್ ಆಗುತ್ತೆ. ನೀನು ಬರ್ತೀಯಾ ಅಂತ ಗೊತ್ತಾಗಿದ್ರೂ ನಾನು ಬರ್ತಾನೆ ಇರಲಿಲ್ಲ ಅಂತ ಎದ್ದೋಗೋಕ್ಕೂ ನೋಡ್ತಾಳೆ. ಆಗ ಅರ್ತಿತ್ ಹಾಗೆ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ನನಗೆ ತುಂಬ ಟೆನ್ಷನ್ ಮಾಡ್ತಾ ಇದೆಯಾ, ನನ್ನ ನೋಡಿದರೆ ಟೆನ್ಷನ್ ಆಗ್ತೀರಾ, ನಿಮಗೆ ನೀವೇ ಟೆನ್ಷನ್ ಆದರೆ ನಾನೇನು ಮಾಡಲಿ ಅಂತ ಪ್ಯಾಂಗ್ ಕೇಳ್ತಾಳೆ. ಅರ್ತಿತ್ಗೆ ಏನು ಹೇಳೋದು ಅನ್ನೋದೇ ಗೊತ್ತಾಗ್ತಿಲ್ಲ. ತುಂಬ ಸೈಲೆಂಟಾಗಿ ನಿಂತಿದ್ದಾನೆ. ಮನಸ್ಸಲ್ಲಿರೋ ಲವ್ನ ಹೇಳೋಕ್ಕಾಗದೆ ಪ್ಯಾಂಗ್ ಹತ್ರ ಏನೋ ಹೇಳೋಕ್ಕೆ ಬರ್ತಾನೆ. ಆವಾಗ ಪ್ಯಾಂಗ್ಗೆ ಒಂದು ಕಾಲ್ ಬರುತ್ತೆ. ಹಾಂ ಹೇಳಿ ಮಾರ್ಕ್ ಅಂತಾನೆ ಮಾತಾಡ್ತಾಳೆ. ಅರ್ತಿತ್ಗೆ ಇನ್ನೂ ತುಂಬ ಕೋಪ ಬರುತ್ತೆ. ಹಾಗೆ ಮೊಬೈಲ್ನ ಇಸ್ಕೊಂಡು ಇವನು ಮಾತಾಡೋಕ್ಕೆ ಸ್ಟಾರ್ಟ್. ಯಾಕೆ ಅಂದರೆ ಮಾರ್ಕ್ಗೆ ಇವನ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋ ಕಸ್ಟಮರ್ ಆಗಿದ್ದಾನೆ. ಸೊ ಅದಕ್ಕೆ ಮಾತಾಡ್ತಾ ಇದ್ದಾರೆ. ಇದನ್ನ ಅರ್ತಿತ್ಗೆ ಗೊತ್ತಾಗಿದೆ. ಹೇಳಿ ಏನು ಬೇಕು, ಏನೇ ಇದ್ದರೂ ನನ್ನ ಹತ್ರ ಹೇಳಿ ಅಂತ ಇವನು ಹೇಳ್ತಾನೆ. ಇಲ್ಲ, ನಾನು ಅವ್ರ ಹತ್ರನೇ ಪ್ಯಾಂಗ್ ಹತ್ರನೇ ಮಾತಾಡಬೇಕು ಅಂತ ಮಾರ್ಕ್ ಹೇಳ್ತಾನೆ. ನನ್ನ ಹತ್ರ ಮಾತಾಡೋ ಅಷ್ಟೇ ನಾನು ಅವಳಿಗೆ ರಿಲೇಟಿವ್, ಸೊ ಹೇಳಿ ಅಂತ ಮಾರ್ಕ್ಗೆ ಅರ್ತಿತ್ ಹೇಳ್ತಾನೆ. ಮಾರ್ಕಿಗೆ ಏನು ಹೇಳೋದು ಅಂತ ಗೊತ್ತಾಗದೆ, ಸರಿ ನಾನು ಅವ್ರ ಹತ್ರನೇ ಮಾತಾಡಬೇಕು, ಕಾಲ್ ಕಟ್ ಮಾಡ್ತೀನಿ ಅಂತಾನೆ. ಅವಳ ಹತ್ರ ಏನು ಮಾತಾಡಬೇಕು, ನನ್ನ ಹತ್ರ ಮಾತಾಡೋಕ್ಕಾಗಿಲ್ಲ ಅಂದರೆ ಕಾಲ್ ಕಟ್ ಮಾಡಿ ಅಂತಾನೆ. ಇದನ್ನ ಕೇಳಿ ಪ್ಯಾಂಗ್ ಕಣ್ಣು ತುಂಬ ನೀರು ತುಂಬಿದೆ. ಯಾಕೆ ಅಂದರೆ ಅರ್ತಿತ್ ಮಾಡೋದು ಟೂ ಮಚ್ ಆಗಿದೆ. ಏನು ಮಾತಾಡಿದ್ರು ಇನ್ನೂ ಎಷ್ಟು ಮಾತಾಡಬೇಕು ಅಂತ ಇದ್ದಾಳೆ. ಹಾಗೆ ಕೋಪದಲ್ಲಿ ಹೋಗ್ತಾಳೆ. ಅರ್ತಿತ್ ಕೈನ ಹಿಡ್ಕೊಂಡು ನಿಂತಿದ್ದಾನೆ. ಅದು ನನ್ನ ಬಿಟ್ಟು ಹೋಗಬೇಡ ಅನ್ನೋ ಥರ ಅವ್ನು ಫೀಲ್ ಮಾಡಿ ಅವಳ ಕೈ ಹಿಡ್ಕೊಂಡು ನಿಂತಿದ್ದಾನೆ.
ಇವಳು ಇದನ್ನ ಅರ್ಥ ಮಾಡ್ಕೊಳ್ದೆ ಇನ್ನೂ ನನ್ನ ಇಲ್ಲೇ ಇಟ್ಟು ಎಷ್ಟು ಟಾರ್ಚರ್ ಮಾಡಬೇಕು, ನಾನು ಮನೆಗೆ ಹೋಗಬೇಕು ಅಂದರೂ ನಿಮ್ಮ ಹತ್ರನೇ ಪರ್ಮಿಷನ್ ಕೇಳಬೇಕಾ, ಕೇಳಿನೇ ಹೋಗಬೇಕಾ ಅಂತ ಕೇಳ್ತಾಳೆ. ಇದನ್ನ ಕೇಳಿದೆ ಮನಸ್ಸೇ ಹೊಡೆದೋಗುತ್ತೆ. ಸೈಲೆಂಟಾಗಿ ಪ್ಯಾಂಗ್ನೇ ನೋಡ್ತಾ ಇದ್ದಾನೆ. ತುಂಬ ಹೊತ್ತು ಇಬ್ಬರು ಕೈ ಹಿಡಿದು ನಿಂತಿರೋದ ಪೊಸಿಷನ್ ನೋಡಿ ಲಿಂಗ್ ಅಲ್ಲಿಂದ ಬಂದು ಏನು ಮಾಡ್ತಾಳೆ ಅಂದರೆ, ಬಂದು ಕೈನ ಬಿಡಿಸು, ನೀನು ಸ್ವಲ್ಪ ಓವರಾಗೆ ಮಾಡ್ತಾ ಇದೆಯಾ ಅರ್ತಿತ್, ಫ್ರೀಯಾಗಿ ಬಿಡು ಅವಳನ್ನ ಅಂದು ಪ್ಯಾಂಗ್ನ ಲಿಂಕ್ ಕರ್ಕೊಂಡು ಹೋಗ್ತಾಳೆ. ಫ್ರೆಂಡ್ಸ್ ಎಲ್ಲ ಬೈತಾ ಇದ್ದಾರೆ, ನೀನು ಸ್ವಲ್ಪ ಓವರಾಗೆ ಹೋಗ್ತಾ ಇದೆಯಾ, ಅವಳ ಮೊಬೈಲ್ನ ಕಸ್ಕೊಂಡು ಮಾತಾಡೋದು ಏನೋ ಇದೆಲ್ಲ. ಮಾರ್ಕ್ ಯಾರು ಅಂದರೆ ಅವತ್ತು ಟ್ರಿಪ್ ಬಂದು ಹೋದ್ವಲ್ಲ, ಅಲ್ಲಿಂದ ಅವನು ಇಷ್ಟು ದೂರ ಹುಡ್ಕೊಂಡು ಬಂದಿದ್ದಾನೆ ಅಂದರೆ ಹಿಂದೆ ಏನೋ ಇದೆ ಅಂತ ಇದ್ದಾನೆ. ಅದೆಲ್ಲ ಏನಿಲ್ಲ, ಇಷ್ಟ ಆಗಿರೋ ಹುಡುಗಿನ ಹುಡ್ಕೊಂಡು ಯಾರು ಬೇಕಾದರೂ ಎಷ್ಟು ದೂರ ಆದರೂ ಬರ್ತಾರೆ ಅಂತ ಕೋಟ್ ಹೇಳ್ತಾನೆ. ನಾನು ನನಗೆ ಇಷ್ಟ ಆಗಿರೋ ಹುಡುಗಿನ ಹುಡ್ಕೊಂಡು ಎಷ್ಟು ದೂರ ಆದರೂ ಹೋಗ್ತೀನಿ ಅಂತ ಕೋಟ್ ಹೇಳುವಾಗ ಹೌದು ಅದು ನಿಜ ತಾನೆ ಅಂತ ಲಿಂಗ್ ಎಲ್ಲರೂ ಹೇಳ್ತಾರೆ. ಅರ್ತಿದ್ಗೆ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಮಾತಾಡೋದ್ರಲ್ಲಿ ಕೇಳಿ ತುಂಬ ಕೋಪ ಪಡ್ತಾ ಇದ್ದಾನೆ. ಇವಾಗ ಇಬ್ಬರೂ ಡೇಟ್ಗೆ, ಇವಾಗ ತಾನಿಯಾ ಮತ್ತು ಅರ್ತಿಕ್ ಡೇಟ್ಗೆ ಬಂದಿರ್ತಾರೆ. ಇಬ್ಬರು ಚಪ್ಪಲ್ ಅಂಗಡಿಗೆ ಬಂದಿದ್ದಾರೆ. ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಅಂತ ಹಾಕಿ ತನ್ಯ ಅರ್ತಿತ್ ಹತ್ರ ಕೇಳ್ತಾ ಇದ್ದಾನೆ. ಇವನಿಗೆ ತಲೆ ನೋವ್ತಾ ಇದೆ, ಇದೆಲ್ಲ ನೋಡಬೇಕಾ ಅಂತ ಇದ್ದಾನೆ. ಹಾಗೆ ಎಲ್ಲ ಮುಗಿಸಿ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ತಾ ಇದ್ದಾರೆ. ಆವಾಗ ತನ್ಯ ಮಾಡೋದು ಅರ್ತಿತ್ಗೆ ಇಷ್ಟನೇ ಆಗ್ತಾಯಿಲ್ಲ. ಸ್ವಲ್ಪನಾದರೂ ಬಾಯಿ ಇದ್ದಾಳ ನೋಡು, ನನಗೆ ತಲೆನೇ ನೋವಾಗ್ತಾ ಇದೆ, ಹೆಂಗೆ ಎಸ್ಕೇಪ್ ಆಗೋದು ಅಂತ ಥಿಂಕ್ ಮಾಡ್ತಾ ಇದ್ದಾನೆ. ಅದೇ ಟೈಮ್ಗೆ ಮಾರ್ಕ್ ಮತ್ತು ಪ್ಯಾಂಗ್ ಊಟ ಮಾಡೋಕ್ಕೆ ಅಂತ ಅದೇ ರೆಸ್ಟೋರೆಂಟ್ಗೆ ಬಂದಿದ್ದಾರೆ. ಇಬ್ಬರು ಬಂದಿರೋದು ನೋಡಿ ಅರ್ತಿತ್ಗೆ ಫುಲ್ ಶಾಕಾಗಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾನೆ. ತನ್ಯ ಏನು ಹೇಳ್ತಾಳೆ ಅಂದರೆ, ಅವ್ನು ನೋಡಿ ಒಂದು ಸಾಕ ಎರಡು ಸಾಕ ಅಂತೇಳಿ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಇದನ್ನ ಕೇಳಿದ್ರೆ ಇನ್ನೂ ಟೆನ್ಷನ್ ಆಗ್ತಾನೆ, ತಲೆಗೆ ಕೋಪ ಏರುತ್ತೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.